ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ LEO ಲಿಯೋ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಡೈರೆಕ್ಟರ್ ಹೆಸರು, ಹಾಗೆಯೇ ಬಿಡುಗಡೆಯಾಗಿದೆ ದಿನಾಂಕ, ರನ್ನಿಂಗ್ ಟೈಮ್, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ಬ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ಬ ಆಗಿಲ್ಲ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 615 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 250 ಕೋಟಿಯಿಂದ 350 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಲೋಕೇಶ್ ಕನಗರಾಜ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ವಿಜಯ್, ಸಜ್ಜು, ಪರ್ಸ್, ತ್ರಿಷಾ, ಅರ್ಜುನ್ ಸರ್ಜಾ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಅಕ್ಟೋಬರ್ 19, 2023 ಬಿಡುಗಡೆಯಾಗಿದೆ ಅಂತ ಹೇಳಬಹುದು. ರನ್ನಿಂಗ್ ಟೈಮ್ ಒಂದು 164 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಈ ಮೂವಿಗೆ. ಹಾಗೆಯೇ ಈ ಮೂವಿಯಲ್ಲಿ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಹಾಗೆಯೇ ಈ ಮೂವಿಗೆ ತಮಿಳಲ್ಲಿ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಲಿಯೋ ಮೂವಿಯಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಹಾಗೆಯೇ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ವಿಜಯ್ ಅವರು ಫಿಲಮ್ಸ್ ಅಂದರೆ ತುಂಬಾ ಕ್ರೇಜ್ ಅಂತಲೇ ಹೇಳಬಹುದು. ಥಿಯೇಟ್ರೆಲ್ಲ ತುಂಬ ಕ್ರೌಡ್ಫುಲ್ ಆಗಿರುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದರೆ, ಲಿಯೋ ಅನ್ನೋ ವ್ಯಕ್ತಿ ಇರ್ತಾರೆ, ಅವರಿಗೆ ತಂದೆ ಇರ್ತಾರೆ, ತಾಯಿ ಇರೋದಿಲ್ಲ. ಮತ್ತು ಲಿಯೋ ಹಾಗೂ ಅವ್ರ ತಂದೆ ಒಂದು ದೊಡ್ಡ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ. ಹಾಗೆಯೇ ಆ ಬಿಸ್ನೆಸ್ಸಲ್ಲಿ ಸುಮಾರು ಒಂದು ಕೊಲೆಗಳನ್ನು ಮಾಡಿರ್ತಾರೆ ಲಿಯೋ ಅವರು. ಮತ್ತು ಲಿಯೋ ಹಾಗೂ ಅವ್ರ ತಂದೆಗೆ ಒಂದು ಸರಕುಗಳನ್ನೆಲ್ಲ ಸಾಗಾಣಿಕೆಯನ್ನು ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿ ಲಿಯೋ ಅವರು ಒಂದು ಬಿಸ್ನೆಸ್ಸನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಬಿಸ್ನೆಸ್ಗೆ ಅವರ ತಂಗಿಯನ್ನು ಬಲಿ ಕೊಡೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದ್ದರಿಂದ ಲಿಯೋ ಅವರ ತಂಗಿನ ಬಲಿ ಕೊಡ್ತಿರ್ತಾರೆ ಅವ್ರ ತಂದೆಯೇ. ಆದ್ದರಿಂದ ಲಿಯೋ ಅವ್ರ ತಂದೆಗೆ ಶೂಟನ್ನು ಮಾಡಿ ಹೊರ್ಟೋಗ್ತಾರೆ. ಮತ್ತು ಅವ್ರ ತಂದೆಯೂ ಕೂಡ ಅವರನ್ನು ಗುಂಡಾಕಿ ಹಾರಿಸ್ತಾರೆ, ಸತ್ತೋಗ್ತಾರೆ ಅಂತಲೇ ತಿಳ್ಕೊತಾರೆ. ಆದರೆ ಲಿಯೋ ಅವರು ಸಾತಿರೋದಿಲ್ಲ. ಮತ್ತು ಅವರು ಒಂದು ಹೊಸ ಜೀವನವನ್ನು ನಡೆಸ್ತಾ ಇರ್ತಾರೆ ಬೇರೆ ಒಂದು ರಾಜ್ಯದಲ್ಲಿ. ಆದರೆ ಲಿಯೋ ಅವರ ತಂದೆಗೆ ಗೊತ್ತಾಗುತ್ತೆ. ಮತ್ತು ಅವರನ್ನು ಕರೆದು ಮತ್ತು ಅವರ ಬಿಸ್ನೆಸ್ಸಿಗೆ ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಲಿಯೋ ಅವರು ಬರೋದಿಲ್ಲ. ಅದರಿಂದ ಅವರ ಹೆಂಡತಿ ಹಾಗೂ ಮಕ್ಕಳು ಕೂಡ ಇಟ್ಕೊಂಡು ತುಂಬ ಟಾರ್ಚರನ್ನು ಮಾಡ್ತಿರ್ತಾರೆ. ಆದ್ದರಿಂದ ಲಿಯೋ ಅವರು ಇದನ್ನೆಲ್ಲ ಸರಿ ಮಾಡಬೇಕು ನಾನೇ ಅಂತೇಳಿ, ಹಾಗೆಯೇ ಅವ್ರ ತಂದೆ ಹಾಗೂ ಅವ್ರ ಚಿಕ್ಕಪ್ಪ ಅವ್ರನ್ನೆಲ್ಲ ಕೊಲೆಯನ್ನು ಮಾಡಿ ಮತ್ತು ಅವರ ಒಂದು ನಾರ್ಮಲ್ ಪಾರ್ಥಿಬನ್ಗೆ ಕನ್ವರ್ಟ್ ಆಗ್ತಾರೆ. ಪಾರ್ಥಿಬನಾಗಿ ಅವರ ಜೀವನವನ್ನು ನಡೆಸ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ಪಾರ್ಥಿಬನು ಅವರ ಒಂದು ಮಕ್ಕಳನ್ನು ತುಂಬ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.